ಚಕ್ರವರ್ತಿ ಅಶೋಕ ಮತ್ತು ಚಕ್ರವರ್ತಿ ಔರಂಗಜೇಬ ಮಾತ್ರ ಈಗಿನ ಅಫ್ಘಾನಿಸ್ತಾನ, ಮಯನ್ಮಾರ್ ಒಳಗೊಂಡ ಅತಿದೊಡ್ಡ ಸಾಮ್ರಾಜ್ಯ ಆಳಿದ್ರು. ಆದರೆ ಅವು ಭಾರತ ಅಲ್ಲ, ಮೌರ್ಯ ಸಾಮ್ರಾಜ್ಯ ಹಾಗೂ ಮೊಘಲ ಸಾಮ್ರಾಜ್ಯಗಳು. ಹಳೆಯ ದಾಖಲೆಗಳು ಭರತಖಂಡ, ಭರತವರ್ಷ, ಜಾರುಖಂಡ, ಭಾರತ, ಪರ್ಯಾಯ ದ್ವೀಪ ಎಂಬಿತ್ಯಾದಿಯಾಗಿ ಹೇಳಿವೆಯೇ ಹೊರತು ಭಾರತ ದೇಶ ಎಂದು ಹೇಳಿಲ್ಲ. ಮೊದಲ ಬಾರಿಗೆ ಬ್ರಿಟಿಷರು 540ರಷ್ಟು ಕಪ್ಪ ಕೊಡುವ ಅರಸರೊಡನೆ ಇದನ್ನ ಒಂದು ದೇಶ ಮಾಡಿದ್ರು. ಅದಕ್ಕೆ ಮೊದಲು ಮುಸ್ಲಿಂ ಅರಸರುಗಳು ಹಿಂದೂಸ್ತಾನ ಎಂಬ ನುಡಿಯನ್ನ ಈ ದೇಶಕ್ಕೆ ಟಂಕಿಸಿದ್ರು. ಈಗಲೂ ಅದನ್ನ ಹೆಚ್ಚು ಬಳಸುವವರು ಅವರೇ ಆಗಿದ್ದಾರೆ. ಹಿಂದೂಸ್ತಾನವು ಹಿಂದೂ ನುಡಿಗೆ ಕಾರಣ. ನಮ್ಮ ಹಳೆಯ ದಾಖಲೆಗಳಲ್ಲಿ ಹಿಂದೂ ನುಡಿ ಎಲ್ಲೂ ಬಂದಿಲ್ಲ. ಬ್ರಿಟಿಷರು ಇದನ್ನ ಇಂಡ್ ಎಂದು ಬ್ರಿಟಿಷ್ ಇಂಡಿಯಾ ಮಾಡಿದ್ರು. ಥಾಮಸ್ ಬಾಬಿಂಗ್ಟನ್ ಮೆಕಾಲೆ ಶಿಕ್ಷಣ ಕ್ರಾಂತಿಯ ಬಳಿಕ ಇಂಡಿಯಾಕ್ಕೆ ಸಮಾನಾರ್ಥಕದಲ್ಲಿ ಭಾರತ ದೇಶ ಎಂದು ಬರೆಯುವುದು ತೊಡಗಿತ್ತು. ಬುರುಡೆ ಬಂಧುಗಳೇ, ಮೊದಲು ಸರಿಯಾದ ಇತಿಹಾಸ ತಿಳಿದುಕೊಳ್ಳಿ. ಮೆಕಾಲೆ ಶಿಕ್ಷಣ ನೀತಿಯ ಬಳಿಕವೇ ಭಾರತ ಶಿಕ್ಷಣ ಕಂಡಿತ್ತು. ಎಲ್ಲರೂ ಓದುವುದು ಸಾಧ್ಯವಾಯಿತು. ಭಾರತವನ್ನ ಹಳೆಯ ಕತ್ತಲೆ ಕಾಲಕ್ಕೆ ಒಯ್ಯುವ ಸಂಘಿಗಳಿಗೆ ಅದು ಗೊತ್ತಿರಲಿಲ್ಲ.